ಅಮಿತ್ ಶಾ ಅವರ ಫೋಟೋ ಇರೋದಕ್ಕೆ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್, ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ಹೋದಂತ ಸಂದರ್ಭದಲ್ಲಿ. ಒಂದು ನಿಮಿಷ ತಾಳ್ರಿ. ಆ ರಾಹುಲ್ ಗಾಂಧಿಗೆ ಮೊದಲು ಪ್ರೈಮರಿ ಸ್ಟೇಜ್ನಲ್ಲಿ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಎಲ್ಲ ಒಂದು ಕಡೆ ಎಲ್ಲೋ ಇದ್ದಂಥ ಜನ ಬಂದು ಇಷ್ಟೆಲ್ಲ ಗಾಂಭೀರ್ಯತೆ ಅರ್ಥ ಮಾಡ್ಕೊಳ್ತೀರಾ. ಈ ರಾಷ್ಟ್ರದ 140 ಕೋಟಿ ಜನ ವಿರೋಧ ಪಕ್ಷದ ನಾಯಕನಾಗಿ ಒಪ್ಕೊಂಡಿದ್ರು ಕೂಡ ಇನ್ನೂ ನಿಮಗೆ ಗಾಂಭೀರ್ಯತೆ ಬಂದಿಲ್ಲ, ದೇಶದ ಬಗ್ಗೆ ಅರಿವು ಬಂದಿಲ್ಲ, ಈ ದೇಶದ ನಡೆದು ಬಂದ ದಾರಿ ಗೊತ್ತಿಲ್ಲ, ಈ ದೇಶದ ಇತಿಹಾಸ ಗೊತ್ತಿಲ್ಲ. ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ, ನೀವು ಮಾಡಿದಂಥ ಬಹುತೇಕ ಪಾಪದ ಕೆಲಸವನ್ನು ಕೇವಲ 12 ವರ್ಷದಲ್ಲಿ ಕಳೆದು ಬಡತನದಲ್ಲಿದ್ದಂಥ 25 ಕೋಟಿ ಬಡವರನ್ನು ಮೇಲ್ಪಂಕ್ತಿಗೆ ತರುವುದ್ರ ಜೊತೆಯಲ್ಲಿ ಏನು 3 ಕೋಟಿ ಜನ ಶುದ್ಧ ಕುಡಿಯೋ ನೀರನ್ನು ಕುಡಿತಾಯಿದ್ರು, ಇವತ್ತು 16 ಕೋಟಿ ಜನ ಶುದ್ಧ ಕುಡಿಯೋ ನೀರನ್ನು ಕೊಡ್ತಕ್ಕಂಥದ್ದು ಮಾಡಿದ್ದೇವೆ. ರೈಲ್ವೆ ಇಲಾಖೆಯಲ್ಲಿ ಒಂದು ಕ್ರಾಂತಿ ಆಗಿದೆ. ರೈಲ್ವೆ ಮತ್ತು ಹೈವೇ ಈ ದೇಶದ ಸಂಪತ್ತಿಗೆ ಕಾರಣ ಅನ್ನೋದನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ತೋರಿಸಿದ್ದಾರೆ. ವಿಕಸಿತ ಭಾರತ 2047ಕ್ಕೆ ಭಾರತೀಯರು ಹೇಗಿರಬೇಕು, ಈ ದೇಶ ಯಾವ ಮುಂದಕ್ಕೆ ಇರಬೇಕು ಅನ್ನೋದನ್ನು ಮಾಡೋದನ್ನು ತಡ್ಕೊಳಕ್ಕಾಗ್ದಿರ ಎಲ್ಲ ಒಂದು ಕಡೆ 15 ದಿನ ಇಲ್ಲಿರ್ತೀರ, 25 ದಿನ ನೀವು ಫಾರಿನಲ್ಲಿ ಇರ್ತೀರ. ನಿಮಗೆ ಭಾರತದ ವ್ಯವಸ್ಥೆನೂ ಗೊತ್ತಿಲ್ಲ, ಭಾರತದ ಏನು ನಡೆದು ಬಂದ ದಾರಿಯೂ ಕೂಡ ಗೊತ್ತಿಲ್ಲ, ಆ ಸಂಸ್ಕಾರವೂ ಕೂಡ ನಿಮಗೆ ಇಲ್ಲದೇ ಇರ್ತದ್ದು. ಸನ್ಮಾನ್ಯ ಅಮಿತ್ ಶಾ ಅವರು ಈ ರಾಷ್ಟ್ರದ ಗೃಹ ಮಂತ್ರಿಗಳು, ರಾಮವರೇ ರಾಷ್ಟ್ರದ ಗೃಹ ಮಂತ್ರಿ ಯಾರೋ ಇಲ್ದಿರ ಇನ್ನೇನು ನಿನ್ನ ನೀಡೋಕ್ಕಾಯ್ತದ? ಅರ್ಥ ಮಾಡ್ಕೊಳ್ಳೋದು ಬೇಡವಾ? ಇವತ್ತು ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ನಾವು ಫೋಟೋ ಹಾಕೊಳ್ಳೋದಿಲ್ವಾ? ಸಿದ್ದರಾಮಯ್ಯಂದು ಇರಲಿಲ್ವಾ? ಇವಾಗ ಡಿ ಕೆ ಶಿವಕುಮಾರ್ದು ಇಲ್ವಾ? ನಿಮ್ಮ ತಂದೆದು ಇರಲಿಲ್ವಾ? ನಿಮ್ಮ ತಾತಂದು ಇರಲಿಲ್ವಾ? ನಿಮ್ಮ ಅಜ್ಜಿದು ಇರಲಿಲ್ವಾ? ಅವಾಗ ಗೊತ್ತಿರಲಿಲ್ವಾ? ಅಮಿತ್ ಶಾ ಅವರು ಈ ರಾಷ್ಟ್ರದ ಗೃಹ ಮಂತ್ರಿಗಳು ದೇಶದ ನಕ್ಸಲಿಸಮ್ನ ಸಂಪೂರ್ಣವಾಗಿ ತೊಳೆದಾಕೋದಲ್ಲ, ನಿಸ್ಕಾಗ್ತಂಥ ಒಬ್ಬ ಮಹಾನ್ ನಾಯಕ ಆಗಿರೋದ್ರಿಂದ ಅವರ ಸ್ಟೇಷನ್ಗೆ ಹೋಗಿದ್ದರಿಂದ ನನಗನ್ನಿಸ್ತದೆ ಈ ರೀತಿಯಾದ ಕ್ಷುಲ್ಲಕವಾದ ಮನೋಭಾವನೆ ಇರ್ತಕ್ಕಂಥ ವ್ಯಕ್ತಿ ಈ ದೇಶದಲ್ಲಿದ್ದಾರೆ ಅನ್ನೋದಕ್ಕೆ ಅನಾಲಾಯಕ ಅಂತ ನನ್ನ ಭಾವನೆ. ರೈಲ್ವೆ ಯೋಜನೆಗಳಿಗೆ ರಾಜ್ಯ ಸರ್ಕಾರದ ಸಹಕಾರ ಸಿಗ್ತಾ ಇದೆ, ಸಹಕಾರ ಸಿಗ್ತದೆ, ನಾನು ಬಿಡಬೇಕಲ್ಲ ರಾಮವ್ರೆ. ಹಳೇದಕ್ಕೆಲ್ಲ ಸಿಗ್ತಾ ಇದೆ, ಹೊಸ ಯೋಜನೆಗಳು ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಬರೆದ್ಬಿಟ್ಟವ್ರೆ. ಯಾವುದೇ ಹೊಸ ಯೋಜನೆ ತಗೋಬೇಡಿ, ಹಳೇದನ್ನು ಏನೇನು ಮಾಡಿದ್ದೀವಿ ಅದರೊಳಗೆ ಕೆಲವು ಅಕ್ವಿಜೇಷನ್ ಬಿಟ್ಟರೆ ಬಾಕಿ ದುಡ್ಡೆಲ್ಲ ನಾವೇ ಮಾಡ್ತಾಯಿದ್ದೀವಿ. ನಿಮ್ಗೆ ಗೊತ್ತಿದೆ, ಮೇಲು ಸೇತುವೆ ಕೆಳ ಸೇತುವೆ 100% ನಮ್ಮದೇ, ಬೇರೆ ಬೇರೆ ಯೋಜನೆಗಳು ನಮ್ಮದೇ. ಹೊಸ ಯೋಜನೆಗಳನ್ನು ಮಾಡೋದಕ್ಕೆ ಮಾತ್ರ ಕೆಲವು ಕಡೆ ಸಹಕಾರವನ್ನು ಕೊಡ್ತಿದ್ದಾರೆ. ಒಂದು ರಾಜ್ಯ ಸರ್ಕಾರ ಈ 2 ವರ್ಷದಲ್ಲಿ ನನ್ನ ನಿರೀಕ್ಷೆಗೆ ನಂದೇನಿತ್ತು ಅಷ್ಟು ಬರದೇ ಇದ್ರೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಾನು ಇಲ್ಲ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಏನೇನೋ ಮಾಡ್ತಾವ್ರೆ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಇಂಧನ ಮಾಡ್ತೀನಿ, ಚಂದ್ರನ ಮಾಡ್ತೀನಿ, ಭೂಲೋಕ ಮಾಡ್ತೀನಿ. ನೋಡೋಣ ಇನ್ನೊಂದು 2 ತಿಂಗಳು ಅದೇನು ಭೂಲೋಕ ಮಾಡೋಕ್ಕೆ ಬಿಡ್ತಾರಾ ಇಲ್ಲ ಕಾಲು ಎಳಿತಾರ. ನಾವೇನೋ ಅವ್ರ ಬಗ್ಗೆ ಇನ್ನೂ ಜಾಸ್ತಿ ಹೇಳೋದು ಬೇಡ. ಇನ್ಯಾರು ಎಳಿತಾರೆ? ಅವರೇ ಹೇಳ್ಕೊಳ್ತಾರೆ, ಆ ಪಾರ್ಟಿಯವರೇ ಮಾಡ್ತಾರೆ. ಯಾವತ್ತೂ ನೋಡ್ರಿ ಕಾಂಗ್ರೆಸ್ ಪಾರ್ಟಿಲಿ ಬುದ್ಧಿವಂತರನ್ನ ಕಷ್ಟಪಡ್ತೀನಿ ಅನ್ನೋರನ್ನ ಸುಲಭವಾಗಿ ಹೇಳಿ ಏನು ಮಾಡಿದ್ರು ಸಿದ್ದರಾಮಯ್ಯನ? ಏನು 24 ಅವರ್ಸು ಎಲ್ಲ ಕೇವಲ 10-15 ನಿಮಿಷದಲ್ಲಿ ತೆಗೆದು ಬಿಸಾಕಿದ್ರು. ಭಾರತೀಯ ಜನತಾ ಪಾರ್ಟಿನೇ ಬೇರೆ, ನಮ್ಮ ಚಿಂತನೆಯೇ ಬೇರೆ, ಅವ್ರ ಚಿಂತನೆಯೇ ಬೇರೆ. ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಸ್ವಾಗತ ಇದೆ.